Hi, good morning everyone. In the previous classes, we have discussed about a rate of change of quantities on some problems on the topic. So, in this today topic, we discussed in the next problems on the topic of rate of change of quantity. It's okay. Here, the man of height 2 meter walks at a uniform speed of 5 km per hour from a lamp post which is 6 meter height. Find the rate of which the length of his shadow increases. The problem is ಒಬ್ಬ ಮನುಷ್ಯ ಇದ್ದಾನೆ. ಆ ಮನುಷ್ಯ 2 meters ಹೈಟ್ ಇದ್ದಾನೆ. 2 meter ಹೈಟ್ ಇರೋನು ಯೂನಿಫಾರ್ಮ್ ಸ್ಪೀಡಲ್ಲಿ ವಾಕ್ ಮಾಡ್ತಾ ಇದ್ದಾನೆ. ಒಂದೇ ಸ್ಪೀಡಲ್ಲಿ ನಮ್ಗೆ ಏನು ಮಾಡ್ತಾ ಇದ್ದಾನೆ, ವಾಕ್ ಮಾಡ್ತಾ ಇದ್ದಾನೆ. ವಾಕ್ ಮಾಡ್ತಾ ಇರೋಂಥ ಮನುಷ್ಯನ ಸ್ಪೀಡ್ ಎಷ್ಟು ಕೊಡ್ತಾ ಇದ್ದಾರೆ, 5 km/h. ಅಂದರೆ ಒಂದು ಲ್ಯಾಂಪ್ ಪೋಸ್ಟಿಂದ ಒಬ್ಬ ಮನುಷ್ಯ ಟ್ರಾವೆಲ್ ಮಾಡ್ತಾ ಇದ್ದಾನೆ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ 5 km/h ಅಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಈಗ ನಮಗೆ ಕೊಡ್ತಾ ಇರೋಂಥದ್ದು ಏನಂತಂದ್ರೆ dx/dt ಕೊಡ್ತಾ ಇದ್ದಾನೆ. dx/dt ಏನಕ್ಕೆ, ಮ್ಯಾನ್ ವಾಕ್ಸ್ ಎ ಯೂನಿಫಾರ್ಮ್ ಸ್ಪೀಡ್ ಅಟ್ ದ ರೇಟ್ 5 km/h. ಪರ್ ಅವರ್ಗೆ 5 km ಅಷ್ಟು ವಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಚ್ ಈಸ್ ಫ್ರಮ್ ಎ ಲ್ಯಾಂಪ್ ಪೋಸ್ಟ್ ವಿಚ್ ಈಸ್ 6 meter ಹೈಟ್. ಆ ಲ್ಯಾಂಪ್ ಪೋಸ್ಟ್ ನ ಹೈಟ್ ಎಷ್ಟಿದೆ, 6 meter ಇದೆ. ಲ್ಯಾಂಪ್ ಪೋಸ್ಟ್ ನ ಹೈಟ್ ಎಷ್ಟಿದೆ, 6 meter ಇದೆ. ಹಾಗಾಗಿ AB is a lamp post ಅಂತ ತಗೊಂಡ್ರೆ here AB is a lamp post and MN is a man. His height is 2 meter and the lamp post height is 6 meter. Now the man walks uniformly at a speed of 5 km/h. They are given the dx/dt and here x is the distance traveled from A to M. ಪರ್ಸನ್ ಏನ್ ಮಾಡ್ತಾ ಇದ್ದಾನೆ, ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಪರ್ ಅವರ್ಗೆ 5 km ನಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅದನ್ನ ನಾವು ಎಕ್ಸ್ ಅಂತ ತಗೊಳ್ತಾ ಇದೀವಿ. ಎ ಇಂದ ಎಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್ ಇದೆ. ಹಾಗೆ ಎ ಟು ಸಿ ಎಕ್ಸ್ ಆಗುತ್ತೆ. ಎ ಟು ಸಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ ವೈ ಆಗ್ತಾ ಹೋಗುತ್ತೆ. ಎ ಟು ಸಿ ಹತ್ರ ಇರುವಂತ ಡಿಸ್ಟೆನ್ಸ್ ಎಷ್ಟು, ಎಕ್ಸ್ ಪ್ಲಸ್ ವೈ. ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಫೈಂಡ್ ದ ರೇಟ್ ಆಫ್ ವಿಚ್ ದ ಲೆಂತ್ ಆಫ್ ಹಿಸ್ ಶಾಡೋ ಇನ್ಕ್ರೀಸಸ್. ಪರ್ಸನ್ ಮೂವ್ ಆಗ್ತಾ ಇದ್ದಾನೆ ಅಂದ್ರೆ, ಲ್ಯಾಂಪ್ ಪೋಸ್ಟ್ ಇಂದ ಮೂವ್ ಆಗ್ತಾ ಇದ್ದಾನೆ ಅಂದ್ರೆ ಶಾಡೋ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಇದೆ. ನಾವಿವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಆ ಶಾಡೋ ಇನ್ಕ್ರೀಸಸ್ ಆಗ್ತಾ ಇರುವಂತಹ ರೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಶಾಡೋ ಇನ್ಕ್ರೀಸ್ ಆಗ್ತಾ ಇರೋಂಥ ರೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಎಕ್ಸ್ ಪ್ಲಸ್ ವೈ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಫ್ರಮ್ ಎ ಮ್ಯಾನ್. X plus y is the distance traveled from a man. Where C is the shadow point. We get the right angle triangle from the given data. ನಮಗೆ ಏನು ಸಿಗ್ತಾ ಇದೆ, ಗಿವನ್ ಡಾಟಾ ಯೂಸ್ ಮಾಡ್ಕೊಂಡ್ರೆ ನಮಗೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತಾ ಹೋಗುತ್ತೆ. ಆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಮಗೆ ಶಾಡೋ ಬೀಳ್ತಾ ಇರೋದ್ರಿಂದ ನಮಗೊಂದು ಹೈಪೋಟೆನಸ್ ನ ಡ್ರಾ ಮಾಡ್ಕೋಬಹುದು. ಹಾಗಾಗಿ ಈ ಎರಡು ಲೈನ್ಗಳ ಮಧ್ಯೆ ನಮಗೊಂದು ಆಂಗಲ್ ಕ್ರಿಯೇಟ್ ಆಗ್ತದೆ, ದಟ್ ಈಸ್ ಯುವರ್ ಥೀಟಾ. We know the value of height of the lamp and the distance traveled from a point A to C is an x plus y. One more, slope na ನಾವು ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಸ್ಲೋಪ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ tan theta ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. tan theta ಅಂದ್ರೆ ಏನಾಗ್ತಾ ಹೋಗುತ್ತೆ, tan theta is an opposite by adjacent. ಸೊ ಆಪೋಸಿಟ್ ಏನಿದೆ, 6 ಇದೆ. ಹಾಗೆ adjacent ಏನಿದೆ, x plus y ಇದೆ. ಇದು ಯಾವುದಕ್ಕೆ, ಫ್ರಮ್ ದ ಟ್ರಯಾಂಗಲ್ BAC. From the triangle BAC, tan theta is equals to 6 divided by x plus y. For the triangle NMC, ಕೂಡ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ tan theta ವ್ಯಾಲ್ಯೂ ಏನಂತ ಹೋಗುತ್ತೆ, 2 divided by y ಆಗ್ತಾ ಹೋಗುತ್ತೆ. ಹೌದಲ್ವಾ? ಯಾಕೆ ಈ ಟ್ರಯಾಂಗಲ್ NMC ಟ್ರಯಾಂಗಲ್ ನಾವೇನಾದ್ರೂ ತಗೊಳ್ತಾ ಇದೀವಿ ಅಂದ್ರೆ ಇಲ್ಲಿನ tan theta ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಆಪೋಸಿಟ್ ಏನಾಗ್ತಾ ಇದೆ, 2 meter ಹೈಟ್ ಇದೆ. ಪರ್ಸನ್ ಹೈಟ್ ಇಸ್ 2 meter. ಸೊ 2 divided by adjacent side is an y length. So y
tan theta is equals to 2 by y. Here the tan theta is 6 by x plus y and tan theta is 2 by y. We have to find out the dy by dt. dy by dt is the shadow distance. Shadow increases at the rate ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ dy by dt ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ dy by dt ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಒಂದು ಫಂಕ್ಷನ್ಸ್ ಜನರೇಟ್ ಆಗಬೇಕು. ಹಾಗಾಗಿ ನಾವು tan theta is equals to 6 divided by x plus 5 for the triangle BAC. Tan theta is equals to 2 divided by y for the triangle NMC. Both are equal. Yes, here the angle is same andaga tan theta value gets equal. So 6 divided by x plus y is equals to 2 divided by y. Now we interchange the values. 6 into y is equals to 2 of x plus y. 2 of x plus y. Now we have to differentiate this one. You get the value of dy by dt. dx by dt ನಮಗೆ already value ಕೊಟ್ಟಿದ್ದಾರೆ. ಹೇಗೆ 5 km per hour ಗೆ a man walks at uniform speed at a 5 km per hour. So that is a dx by dt. So now we have to differentiate this one with respect to t. 6y is equals to 2 of x plus y can be differentiated with respect to t. So 6 into dy by dt is equals to 2 of dx by dt plus dy by dt. 2 of dy by dt. Now the differentiate with respect to t, 6y is equals to 2 of x plus y is differentiated with respect to t andaga namige 6 into dy by dt is equals to 2 into x na differentiate dx by dt, y na differentiate dy by dt. 2 of dx by dt plus dy by dt. Now we have to multiply 2 to these two, 2 into dx by dt plus 2 into dy by dt. Here the 2 into dy by dt is shifted to LHS side or transferred to LHS side. We get 6 into dy by dt minus 2 into dy by dt is equals to 2 into dx by dt. Now 6 minus 2 is an 4 dy by dt, which implies is equals to 2 into dx by dt. We know the value of dx by dt, that is 5 km per hour. Now we have to substitute dx by dt is equals to 5 to this step. dy by dt is equals to 2 into 5 divided by 4. 2 into 5 divided by 4. That is dy by dt is equals to 2 into 5 divided by 4. 2 ones are 2 twos are. That is dy by dt is equals to 5 by 2 kilometer per hour. The man, the shadow, the rate of length of his shadow increases at the rate 5 by 2 kilometer per hour. Per hour ge shadow na increases ಎಷ್ಟಾಗ್ತಾ ಇದೆ 5 by 2 kilometer per hour ಅಂದ್ರೆ 2.5 kilometer per hour ಅಷ್ಟು ನಮಗೆ shadow ಏನಾಗ್ತಾ ಹೋಗುತ್ತೆ increase ಆಗ್ತಾ ಹೋಗುತ್ತೆ. That is the solution for the given problem. In the next questions we have to discuss about this. In the next question, a balloon which always remains spherical. A balloon which always remains spherical has a variable diameter 3 by 2 into 2 of 2x plus 1. Find the rate of change of its volume with respect to x. x ಅನ್ನೋದು ನಮಗೆ ವೇರಿಯಬಲ್ ವ್ಯಾಲ್ಯೂಸ್ ಆಗ್ತಾ ಇದೆ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವಾಲ್ಯೂಮ್. ಹೇಳ್ತಾ ಇರೋದು ಸ್ಪೆರಿಕಲ್ ಫಾರ್ಮೆಟ್ ಅಲ್ಲಿರುವಂತಹ ಬಲೂನ್. ಎ ಬಲೂನ್ ವಿಚ್ ಆಲ್ವೇಸ್ ರಿಮೈನ್ಸ್ ಸ್ಪೆರಿಕಲ್. ಬಲೂನ್ ಇದೆ, ಆ ಬಲೂನ್ ಯಾವಾಗಲೂ ಯಾವ ಟೈಪ್ ಅಲ್ಲಿ ಇರುತ್ತೆ, ಸ್ಪೆರಿಕಲ್ ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ಹ್ಯಾಸ್ ಎ ವೇರಿಯಬಲ್ ಡಯಾಮೀಟರ್ ಅಂದ್ರೆ ಈ ಬಲೂನ್ ಏನಾಗ್ತಾ ಇದೆ ಅಂದ್ರೆ ಡಿಪೆಂಡ್ಸ್ ಆನ್ ದ ಡಯಾಮೀಟರ್. ಡಯಾಮೀಟರ್ ಚೇಂಜಸ್ ಆದಂಗೆ ಬಲೂನ್ ಕೂಡ ಏನಾಗ್ತಾ ಹೋಗುತ್ತೆ, ದೊಡ್ಡ ಆಗ್ಬೋದು ಅಥವಾ ಕನ್ವರ್ಸ್ಟ್ ಆಗ್ತಾ ಹೋಗ್ಬೋದು, ಕನ್ವರ್ಸ್ಟ್ ಆಗ್ತಾ ಹೋಗ್ಬೋದು. ಹಾಗೆ ಆ ಡಯಾಮೀಟರ್ ನ ಫಂಕ್ಷನ್ಸ್ ಕೊಡ್ತಾ ಇದ್ದಾರೆ 3 by 2 into 2x plus 1. ಹಾಗಾದ್ರೆ x ಗೆ ಏನ್ ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀವಿ,
ಆ ವ್ಯಾಲ್ಯೂಸ್ ಮೇಲೆ ಡಯಾಮೀಟರ್ ನಮಗೆ ಏನಾಗ್ತಾ ಹೋಗುತ್ತೆ, ಡಿಪೆಂಡೆಡ್ ಆಗ್ತಾ ಇರುತ್ತೆ. ಅಂದ್ರೆ ಅಲ್ಲಿನ ಡಯಾಮೀಟರ್ ಇನ್ಕ್ರೀಸ್ ಆಗುತ್ತೋ ಅಥವಾ ಡಿಕ್ರೀಸ್ ಆಗುತ್ತೋ ಅನ್ನೋದ್ರ ಮೇಲೆ ಡಿಪೆಂಡೆಡ್ ಆಗಿರೋದು ಯಾವಾಗ, ಎಕ್ಸ್ ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವಾಲ್ಯೂಮ್. ಹಾಗಾದ್ರೆ ಸ್ಪಿಯರ್ ನ ವಾಲ್ಯೂಮ್ ಫಾರ್ಮುಲಾ ಏನು, v is equals to 4/3 pi r cube. But we don't know the value of r here. r ನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಡಯಾಮೀಟರ್ ನ ಫಂಕ್ಷನ್ಸ್ ಕೊಡ್ತಾ ಇದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ ವ್ಯಾಲ್ಯೂಸ್. ಎಕ್ಸ್ ಮೇಲೆ ವ್ಯಾಲ್ಯೂಸ್, ಎಕ್ಸ್ ಗೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಯಾಮೀಟರ್ ಏನಾಗ್ತಾ ಹೋಗುತ್ತೆ, ಇಟ್ ಶುಡ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆನಾ? ಹಾಗಾಗಿ ಆರ್ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ವಿ ನೋ ದಟ್ d/2 ಮಾಡ್ಕೊಂಡ್ರೆ ನಮಗೆ ಏನಾಗ್ತಾ ಹೋಗುತ್ತೆ, ವಿ ಗೆಟ್ ದ ವ್ಯಾಲ್ಯೂ ಆಫ್ r ರೇಡಿಯಸ್ ಆಫ್ ದ ಸ್ಪಿಯರ್. ಸೊ d is equals to 3/2 into 2x plus 1. Now the r is equals to d divided by 2. Diameter of ನ ಮಾಡಿದ್ರೆ ನಮಗೆ ಏನಾಗ್ತಾ ಹೋಗುತ್ತೆ, we get the value of the radius of the sphere or radius of the circle ಸಿಗ್ತಾ ಹೋಗುತ್ತೆ. So here the d is there. Now we substitute the value of 3/2 of 2x plus 1 divided by 2. Now the r converted into 3/4, 2 to 4, 3/4 of 2x plus 1, 3/4 of 2x plus 1. r ನ ವ್ಯಾಲ್ಯೂ ಸಿಗ್ತಾ ಇದೆ. r ವ್ಯಾಲ್ಯೂ ನಾವು ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ವಾಲ್ಯೂಮ್ ಫಂಕ್ಷನ್ಸ್ ಗೆ ನಾವೇನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ದ ವಾಲ್ಯೂಮ್, ಹೋಲ್ ವಾಲ್ಯೂಮ್ ಆಫ್ ದ ಸ್ಪಿಯರ್ ಸಿಗ್ತಾ ಹೋಗುತ್ತೆ. ಬಟ್ ನಮಗೆ ಬೇಕಾಗಿರೋದು ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಮೇಲೆ ಡಿಪೆಂಡೆಡ್ ಆಗಿರುವಂತಹ ವಾಲ್ಯೂಮ್ ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ ನಾವು ವಿ ನ ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಹೋಗ್ತೀವಿ. ವಿ ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಸೊ dv/dx ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ d of dx, we know the value of v 4/3 pi r cube. Now we substitute the value of r to 3/4 of 2x plus 1. We get 4/3 pi r cube format ಅನ್ನು ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು, r ಪ್ಲೇಸ್ ಅಲ್ಲಿ we have to substitute 3/4 of 2x plus 1 whole cube, 2x plus 1 whole cube. Now the 3 and 3 get cancelled and 4 get cancelled. Here a 3/4 whole to the power of 3 ಇರೋದ್ರಿಂದ 1 3 get cancelled, 1 4 get cancelled. Remaining 3 square and 4 square is there. So d/dx of pi into 3/4 whole square into 2x plus 1 whole cube, 2x plus 1 whole cube. ಬಟ್ ಇಲ್ಲಿ ನಮಗೆ x ನ ವ್ಯಾಲ್ಯೂಸ್ ಕೊಡ್ತಾ ಇಲ್ಲ. ಸೊ ನಾವು ಡೈರೆಕ್ಟ್ ಆಗಿ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವಾಲ್ಯೂಮ್ ಆಫ್ ದ ಸ್ಪಿಯರ್ ವಿತ್ ರೆಸ್ಪೆಕ್ಟ್ ಟು x ನ ಫೈಂಡ್ ಔಟ್ ಮಾಡಬೇಕಾಗಿದೆ. x ಗೆ ವ್ಯಾಲ್ಯೂ ಏನಾದರೂ ಸಬ್ಸ್ಟಿಟ್ಯೂಟ್ ಕೇಳಿದ್ರು ಅಂದ್ರೆ at x is equals to 1, at x is equals to 2 ಏನಾದರೂ ಕೊಟ್ರೆ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅದು ಸಿಗ್ತಾ ಹೋಗುತ್ತೆ. ಸೊ ಈಗ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದಾಗ ಇವೆರಡು ಕಾನ್ಸ್ಟೆಂಟ್ ಟರ್ಮ್ ಆಗಿರೋದನ್ನ ನಾವೇನ್ ಮಾಡ್ತಿದೀವಿ, ಟೇಕ್ ಇಟ್ ಆಸ್ ಅನ್ ಔಟ್ಸೈಡ್. 9 divided by 60 into 5 into differentiation of 2x plus 1 whole cube with respect to x ಅಂದಾಗ 2x plus 1 to the power 3 ಇರೋದ್ರಿಂದ x power n ನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, nx to the power of n minus 1. So 3 of 2x plus 1, 3 minus 1 is an 2. Again it's a composition functions ಆಗಿರೋದ್ರಿಂದ now again differentiate of 2x plus 1. 2x plus 1 ಅನ್ನು ಡಿಫರೆನ್ಶಿಯೇಟ್ ಮಾಡಿದಾಗ ನಮಗೆ ಏನು ಸಿಗ್ತಾ ಹೋಗುತ್ತೆ, into 2 ಸಿಗ್ತಾ ಹೋಗುತ್ತೆ. That is dv/dx. Now the dv/dx is 2 1s are 2 8s are. Now 9 3s are 27 divided by 8, 27 divided by 8 into 5 of 2x plus 1 whole square cubic meter per
ಸೆಂಟಿಮೀಟರ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಡಿವಿ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದ ನೆಕ್ಸ್ಟ್ ಕ್ವಶನ್, ಸಪೋಸ್ ಇಲ್ಲಿ ನಾವು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂಸ್ ಏನಾದರೂ ಕೊಟ್ಟಿದ್ದಾರೆ ಅಂತ ಅಂದಾಗ, ಎಕ್ಸ್ ವ್ಯಾಲ್ಯೂ ಏನಾದರೂ ಕೊಟ್ಟಿದ್ದಾರೆ ಅಂದಾಗ ಎಕ್ಸ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ನಿಮಗೆ ಡಿವಿ ಬೈ ಡಿ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಡಿವಿ ಬೈ ಡಿ ಎಕ್ಸ್ ರೇಟ್ ಸಿಗ್ತಾ ಹೋಗುತ್ತೆ. ದಿಸ್ ಇಸ್ ದ ಫೈನಲ್ ಕನ್ಕ್ಲೂಷನ್ ಫಾರ್ ದ ಗಿವನ್ ಪ್ರಾಬ್ಲಮ್. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ವಿ ಹ್ಯಾವ್ ಟು ಡಿಸ್ಕಸ್ ದಟ್. Yes, in this question, a sand is pouring from a pipe. Sand is pouring from a pipe at the rate of 12 centimeter cube per second. The falling stone form a cone on the ground in such a way that height of the cone is always 1/6 of the radius of the base. How fast is the height of the sand is cone increasing when the height is 4 centimeter? Yes, questions ಏನು ಹೇಳ್ತಾ ಇದೆ ಅಂತಂದ್ರೆ ಸ್ಯಾಂಡ್ ಇದೆ, ಸ್ಯಾಂಡ್ ಏನಾಗ್ತಾ ಇದೆ ಪೈಪ್ ಮುಖಾಂತರ ಕೆಳಗಡೆ ಬೀಳ್ತಾ ಇದೆ ಗ್ರೌಂಡ್ಗೆ. ಈ ಗ್ರೌಂಡ್ಗೆ ಬೀಳ್ಬೇಕಾದ್ರೆ ನಮಗೆ ಏನು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಒಂದು ಕೋನ್ ಫಾರ್ಮೆಟ್ ಅಲ್ಲಿ ನಮಗೆ ಸ್ಯಾಂಡ್ ಪವರ್ ಆಗ್ತಾ ಇರೋದು ಕೋನ್ ಫಾರ್ಮೆಟ್ ಆಗ್ತಾ ಹೋಗುತ್ತೆ. ಈ ಕೋನ್ ಫಾರ್ಮೆಟ್ ಅಲ್ಲಿ ಆಗಿರೋದ್ರ ಆ ಕೋನಿನ ಹೈಟ್ ಹೇಳ್ತಾ ಇದ್ದಾನೆ. ಹೈಟ್ ಏನಾಗ್ತಾ ಇದೆ, ಹೈಟ್ ಈಸ್ cone in such a way that the height of the cone is always 1/6 of the radius. height of the cone ಏನಾಗ್ತಾ ಇದೆ, ರೇಡಿಯಸ್ ನ 1/6 ಅಷ್ಟು ಹೈಟ್ ಏನಾಗ್ತಾ ಇದೆ, h is equals to 1/6 into r ಆಗ್ತಾ ಇದೆ. ರೇಡಿಯಸ್ ಆಫ್ ದ ಕೋನಿಗೆ ಈಕ್ವಲ್ ಆಗ್ತಾ ಇದೆ ಹೈಟ್ ಇನ್ನು. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಹೈಟ್ ನ ವೇರಿ ಆಗ್ತಾ ಇರೋ ಹೈಟ್ ನ ರೇಟ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ how fast is the height of the sand cone increasing when the height is 4 centimeter? height of the cone 4 centimeter ಇದ್ದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ ರೇಟ್ ಆಫ್ ಚೇಂಜ್ ಆಫ್ ಹೈಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ರೇಟ್ ಆಫ್ ಚೇಂಜ್ ಆಫ್ ಹೈಟ್ ಅಂದ್ರೆ we have to find out dh by dt. dh by dt ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಈ dh by dt ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ವಿ ನೋ ದ ಫಾರ್ಮುಲಾ ಆಫ್ ವಾಲ್ಯೂಮ್ ಆಫ್ ದ ಕೋನ್. ವಾಲ್ಯೂಮ್ ಆಫ್ ದ ಕೋನ್ ಬೇಕಾಗಿದೆ. ವಾಲ್ಯೂಮ್ ಆಫ್ ದ ಕೋನ್ ನ ಫಾರ್ಮುಲಾ ಏನಾಗುತ್ತೆ, v is equals to 1/3 pi r square h. But here the r square value is no more. So we have to find out by using a height from the height of the cone. height of the cone ಇಂದ ನಾವು ರೇಡಿಯಸ್ ಆಫ್ ದ ಕೋನ್ ಅನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ರೇಡಿಯಸ್ ಆಫ್ ದ ಕೋನ್ ಏನಾಗ್ತಾ ಹೋಗ್ಬೋದು, ರೇಡಿಯಸ್ ಆಫ್ ದ ಕೋನ್ ಏನಾಗ್ತಾ ಹೋಗುತ್ತೆ, r is equals to 6h ಆಗ್ತಾ ಹೋಗುತ್ತೆ. ಹೌದಲ್ವಾ? ರೇಡಿಯಸ್ ಆಫ್ ದ ಕೋನ್ ಈಸ್ 6 of its height, 6 times of its height. ರೇಡಿಯಸ್ ಆಫ್ ದ ಕೋನ್ ಏನಾಗ್ತಾ ಇದೆ, ಹೈಟ್ ಆಫ್ ದ ಕೋನಿನ 6 times ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ರೇಡಿಯಸ್ ಆಫ್ ದ ಕೋನ್ ಸಿಗ್ತಾ ಹೋಗುತ್ತೆ. ರೇಡಿಯಸ್ ಆಫ್ ದ ಕೋನ್ ನಮಗೆ ಸಿಗ್ತಾ ಹೋಗುತ್ತೆ. ಹಿಯರ್ ದ ಗ್ರೌಂಡ್ ಈಸ್ ದೇರ್. ನಾವು ದ ಪೈಪ್ ಇಂದ ನಮಗೆ ಸ್ಯಾಂಡ್ ಬೀಳ್ತಾ ಇದೆ. ಆ ಸ್ಯಾಂಡ್ ಬೀಳ್ತಾ ಇರ್ಬೇಕಾದ್ರೆ ನಮಗೆ ಒಂದು ಕೋನ್ ಫಾರ್ಮೇಟ್ ಆಗ್ತಾ ಹೋಗುತ್ತೆ. ಆ ಕೋನ್ ಫಾರ್ಮೇಟ್ ಆಗಿರೋ ಹೈಟ್ ನಮಗೆ ಗೊತ್ತಿದೆ. ಹೈಟ್ ಏನಾಗ್ತಾ ಇದೆ ಇಲ್ಲಿ 1/6 of its radius. 1/6 of its radius is their height and radius of the cone is 6 times of its height. Radius of the cone is 6 times of its height. So r value substitute ಮಾಡೋಣ. ಹಾಗಾದ್ರೆ r value substitute ಮಾಡಿದ್ರೆ v is equals to 1/3 pi into 6h square, 6h whole square into h. Now the v is equals to 1/3 into pi 36h cube. 36h cube ಏನಾಗ್ತಾ ಹೋಗುತ್ತೆ, 6 square is an 36, h square into h is an h cube. Now we get the volume of the real volume of the cone. Now find out ಮಾಡಬೇಕಾಗಿರೋದು height of the cone ಇನ rate measurement. So now we have to differentiate this one. ವಾಲ್ಯೂಮ್ ಆಫ್ ದ ಕೋನ್ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಹೈಟ್ ಆಫ್ ದ ಕೋನಿನ ರೇಟ್ ಮೆಜರ್ಮೆಂಟ್ ಸಿಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಆಲ್ರೆಡಿ ದೇ ಆರ್ ಗಿವನ್ ದ ವಾಲ್ಯೂಮ್ ಆಫ್ ದ ಕೋನ್. ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವಾಲ್ಯೂಮ್ ಈಸ್ 12 centimeter cube per second. ವಾಲ್ಯೂಮ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಪರ್ ಸೆಕೆಂಡ್ಗೆ 12 centimeter ಕ್ಯೂಬಿಕ್ ಮೀಟರ್ ನಷ್ಟು ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ now we have to differentiate this one. We get the value of
dH by dt. So dV by dt is equals to 12 cubic meter per second. Here the V value, V formula is there. Now we substitute the V is equals to 1 by 3 pi 36 h cube, or 3 ones are 3 12s are implies 12 pi h cube. 12 pi h cube. V is equals to 12 pi h cube. Now substitute the d of 12 pi h cube is equals to 12. Now the constant term is taken as an outside. 12 of 12 pi into differentiation of h cube with respect to dv is an 3h square into dH by dt. Here the time is an h, height is a function of t ಆಗಿರೋದ್ರಿಂದ t differentiate with respect to t ಮಾಡ್ತಾ ಇದೀವಿ. ಹಾಗಾಗಿ differentiation of h cube is an 3h square into dH by dt implies 12. Here the 12 and 12 get cancels. Remaining term is 3 pi h square into dH by dt is equals to 1. Therefore 3 pi h square into dH by dt is equals to 1. Now the dH by dt is equals to 1 divided by 3 pi h square. 1 divided by 3 pi h square. Now the height is at 4 centimeter. Height of the cone is at 4 centimeter. ಈ 4 centimeter ಇದ್ದಾಗ ಅಲ್ಲಿನ ರೇಟ್ ಆಫ್ ಚೇಂಜ್ ಆಫ್ ಹೈಟ್ ಎಷ್ಟಾಗ್ತಾ ಇದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ dH by dt at h is equals to 4 implies 1 divided by 3 into pi into 6, 4 square. That is 4 square is a 16, 16 3 is a 48. That is 1 divided by 48 pi centimeter per second. Height of the cone increases at the rate 1 by 48 pi centimeter per second ಅಷ್ಟು ನಮಗೆ height increase ಆಗ್ತಾ ಹೋಗುತ್ತೆ. This is the final solutions for the given problem. Okay, in the next questions, it's okay. In this question, a water tank has the shape of an inverted right circular cone. ಒಂದು ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕ್ ನ ಶೇಪ್ ಹೇಗಿದೆ ಅಂತಂದ್ರೆ ಇನ್ವರ್ಟೆಡ್ ರೈಟ್ ಸರ್ಕ್ಯುಲರ್ ಕೋನ್. ಇನ್ವರ್ಟೆಡ್ ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ ಫಾರ್ಮ್ ದಿಸ್ ಟೈಪ್. ಸೊ ವಾಟರ್ ಟ್ಯಾಂಕ್ is in the form of inverted right circular cone, and right circular cone with its vertical and vertex lower most. ಇದರ ವರ್ಟಿಕಲ್ ಮತ್ತೆ ವರ್ಟೆಕ್ಸ್ ಏನಾಗ್ತಾ ಹೋಗುತ್ತೆ, ಲೋಯರ್ ಮೋಸ್ಟ್ ಅಲ್ಲಿ ಇರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಟ್ಸ್ ಸೆಮಿ ವರ್ಟಿಕಲ್ ಆಂಗಲ್ ಈಸ್, ದ ಸೆಮಿ ವರ್ಟಿಕಲ್ ಮೀನ್ಸ್ ಹೈಟ್ ಆಫ್ ದ ಕೋನ್ ಇಂದ ಮತ್ತೆ ಕೋನ್ಗೆ ಇರುವಂತ ಸೆಮಿ ವರ್ಟಿಕಲ್ ಆಂಗಲ್ ಎಷ್ಟಾಗ್ತಾ ಇದೆ ಈಗ, that is tan inverse of 0.5. tan inverse of 0.5. water is poured into it. ಈಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಇನ್ವರ್ಟೆಡ್ ಸರ್ಕ್ಯುಲರ್ ಕೋನ್ಗೆ ವಾಟರ್ ನ ಫಿಲ್ ಅಪ್ ಮಾಡ್ತಾ ಇದೀವಿ. ಈ ವಾಟರ್ ಫಿಲ್ ಅಪ್ ಮಾಡ್ತಾ ಇರುವಂತ ವಾಲ್ಯೂಮ್ ಕೊಡ್ತಾ ಇದ್ದಾರೆ. ಕಾನ್ಸ್ಟೆಂಟ್ ಫಾರ್ಮೆಟ್ ಅಲ್ಲಿ ರೇಟ್, ಕಾನ್ಸ್ಟೆಂಟ್ ರೇಟ್ ಅಲ್ಲಿ ನಮಗೆ ಫಿಲ್ ಅಪ್ ಆಗ್ತಾ ಇದೆ. ದಟ್ ಇಸ್ ಎಷ್ಟು ಅಂತಂದ್ರೆ 5 ಮೀಟರ್ ಕ್ಯೂಬ್ ಪರ್ ಅವರ್. ಪರ್ ಅವರ್ಗೆ 5 ಮೀಟರ್ ನಷ್ಟು ನಮ್ಗೆ ಏನಾಗ್ತಾ ಇದೆ, ವಾಟರ್ ಇನ್ಕ್ರೀಸ್ ಆಗ್ತಾ ಇದೆ ವಾಟರ್ ಟ್ಯಾಂಕ್ ಅಲ್ಲಿ. So find the rate at which the level of the water is rising at the instant when the depth of the water in the tank is 4 meter. Water tank ಅಲ್ಲಿ 4 meter ಇದ್ದಾಗ height of the water tank, water fill up ಮಾಡ್ಕೊಂತಾ ಬರ್ತಾ ಇದೀವಿ. ವಾಟರ್ ಫಿಲ್ ಮಾಡಿರೋದು ಇವಾಗ 4 ಮೀಟರ್ ಹೈಟ್ ಇದೆ ಅಂದಾಗ ಅಲ್ಲಿನ ರೇಟ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ದಟ್ ಈಸ್ dH by dt, ಹೈಟ್ ಆಫ್ ದ ಕೋನ್ ನ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿ ನೋ ದ ಫಾರ್ಮುಲಾ ಫಾರ್ ದ ವಾಲ್ಯೂಮ್ ಆಫ್ ದ ಸರ್ಕ್ಯುಲರ್ ಕೋನ್. ವಾಲ್ಯೂಮ್ ಆಫ್ ದ ಸರ್ಕ್ಯುಲರ್ ಕೋನ್ ಗೊತ್ತಿದೆ, ದಟ್ ಈಸ್ 1/3 pi r square h. ಈ ಫಂಕ್ಷನ್ ನ ಇಟ್ಕೊಂಡು ನಾವು ಇವಾಗ ಹೈಟ್ ಆಫ್ ದ ಕೋನ್ ನ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕು. ಅಟ್ ದ ರೇಟ್ at h is equals to 4 meter. h ನ ವ್ಯಾಲ್ಯೂ 4 ಮೀಟರ್ ಇದ್ದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ ಆಲ್ರೆಡಿ ದೇ ಆರ್ ಗಿವನ್ dv by dt. ಫಿಲ್ ಅಪ್ ಆಗ್ತಿರೋಂತ ವಾಟರ್ ವಾಲ್ಯೂಮ್ ಎಷ್ಟಿದೆ ಹಾಗಾದ್ರೆ ಪರ್ ಅವರ್ಗೆ 5 ಮೀಟರ್ ಕ್ಯೂಬ್, 5 ಮೀಟರ್ ಕ್ಯೂಬ್ ನಷ್ಟು ಪರ್ ಅವರ್ಗೆ ಫಿಲ್ ಅಪ್ ಆಗ್ತಾ ಇದೆ ವಾಟರ್ ಟ್ಯಾಂಕ್ ಅಲ್ಲಿ. ದಟ್ ಈಸ್ dv by dt ಮೆನ್ಷನ್ ಮಾಡ್ತಾ ಇದ್ದಾನೆ. ಹಾಗೆ ಸೆಮಿ ವರ್ಟಿಕಲ್ ಆಂಗಲ್ ಕೊಡ್ತಾ ಇದ್ದಾನೆ. ಸೆಮಿ ವರ್ಟಿಕಲ್ ಆಂಗಲ್ ಎಷ್ಟಿದೆ, tan inverse of 0.5. tan inverse of 0.5 ಅಂತಂದ್ರೆ
tan alpha is equals to opposite by adjacent ಮಾಡ್ತಾ ಹೋಗ್ತೀವಿ. opposite side is an radius ಆಗ್ತಾ ಹೋಗುತ್ತೆ and height is an adjacent side ಆಗ್ತಾ ಹೋಗುತ್ತೆ. ಹಾಗಾಗಿ alpha is equals to tan inverse of 0.5. alpha is equals to tan inverse of 0.5 ಅಂತಂದ್ರೆ 0.5 is equals to r by h. r by h ಅಂತ ಗೊತ್ತಾಯ್ತಲ್ವಾ? ಹಾಗಾಗಿ r by h is equals to 0.5 ಆಗುತ್ತೆ. 0.5 ಯಾವಾಗ ಆಗೋದು 1/2 or 2/4 or 4/8 ಹೀಗಿದ್ದಾಗ ನಮಗೆ r ನ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗಾಗಿ r by h is equals to 0.5, that is r by h is equals to 1/2. 1/2 is equals to r by h. Now the r is equals to half of its height. ಸರ್ಕ್ಯುಲರ್ ಕೋನ್ ಅಲ್ಲಿರುವಂತ height ಗೆ ರೇಡಿಯಸ್ ಏನಾಗ್ತಾ ಇದೆ? half ಆಗ್ತಾ ಇದೆ. That is r value. Now we get the value of radius of the circular cone. Our radius of circular cone now we substitute the value of this to r. So v is equal to implies v is equal to 1/3 pi h by 2 whole square into h. r place ಅನ್ನು ನಾವೇನು ರಿಪ್ಲೇಸ್ ಮಾಡಿದ್ವಿ? h by 2 ನ ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. Therefore v is equals to 1/12 pi h cube ಆಗ್ತಾ ಹೋಗುತ್ತೆ. ಯಾಕೆ? h square divided by 2 square is 4. 4 3s are 12. That is 1/12 pi h cube. Already we know the value of dv by dt. So now we differentiate with respect to t. Differentiate with respect to t. Differentiate with respect to t ಮಾಡಿದಾಗ ನಮಗೆ h ನ height measurement ಸಿಗ್ತಾ ಹೋಗುತ್ತೆ, rate measurement ಸಿಗ್ತಾ ಹೋಗುತ್ತೆ. So implies dv by dt is equals to 12. dv by dt is equals to 5. Now we can replace with 12 pi h cube by 12. So d by dt of pi h cube divided by 12 is equals to 5. Now take the constant term as an outside. Pi by 12 into differentiation of h cube is an 3h square into dh by dt, which is equals to 5. Now the dh by dt term is equals to 12 into 5 divided by 3 into pi into h square. Now the dh by dt implies at h is equals to what? H is equals to 4. Height of the cone is at 4 meter. We have to find out the value of rate of change of its height of the cone at the rate at h is equals to 4 ಆಗಿರೋದ್ರಿಂದ h ಗೆ ವ್ಯಾಲ್ಯೂ 4 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 12 into 5 pi ನ ವ್ಯಾಲ್ಯೂ ಎಷ್ಟು? 22 divided by 7. So 7 divided by 3 into 22 into 16. H square is a 4 square is a 16. So now 3s are 4s are 3 4s are 4 3s are 12 and 4 4s are 16. So 3 and 3 get cancelled. The remaining term is 5 into 7 divided by 22 into 4. That is dh by dt at h is equals to 4 is 7 pi's are 35 to 22 4's are 88. That is 35 divided by 8 meter per hour. Height of the cone rate measurements ಎಷ್ಟಾಗ್ತದೆ? 4 meter water fill up ಆದಾಗ rate measurements ಎಷ್ಟಾಗ್ತಾ ಇದೆ? 35 divided by 8 meter. 35 divided by 88 meter per hour ಅಷ್ಟು increase ಆಗ್ತಾ ಹೋಗ್ತಾ ಇದೆ. These are final solutions for the given problem. In the next question, in this question, a cylindrical tank of radius is 10 meter is being filled with a wheat at the rate of 314 meter cube per hour
then find the rate of increasing depth of the wheat. Yes, ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅಗೈನ್ ಹೈಟ್ ಆಫ್ ದ ಡೆಪ್ತ್ ನ ಫೈಂಡ್ ಔಟ್ ಮಾಡಬೇಕಾಗ್ತಾ ಇದೆ. ಡೆಪ್ತ್ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ಡೆಪ್ತ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಯಾವಾಗ ಇನ್ಕ್ರೀಸಿಂಗ್ ದ ವೀಟ್ ನ ವೀಟ್ ಗಳನ್ನ ನಾವು ಫಿಲ್ ಮಾಡ್ತಾ ಇದ್ದಾಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವಾಲ್ಯೂಮು. ಹಾಗಾಗಿ ಇಲ್ಲಿ ಇನ್ಕ್ರೀಸ್ ಆಗಿರುವಂತಹ ಡೆಪ್ತ್ ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಫಸ್ಟ್ ಅವ್ರು ಗಿವನ್ ಅಲ್ಲಿ ಕೊಟ್ಟಿರುವಂತಹ ಕಂಡೀಷನ್ಸ್ ಏನೇನಿದೆ ಅಂತಂದ್ರೆ ಎ ಸಿಲಿಂಡ್ರಿಕಲ್ ಟ್ಯಾಂಕ್ ಆಫ್ ಇಟ್ಸ್ ರೇಡಿಯಸ್ ಈಸ್, ಈ ಸಿಲಿಂಡ್ರಿಕಲ್ ಟ್ಯಾಂಕ್ ಅನ್ನ ರೇಡಿಯಸ್ ಕೊಡ್ತಾ ಇದ್ದಾನೆ, ದಟ್ ಈಸ್ 10 ಮೀಟರ್, ದಟ್ ಈಸ್ r is equals to 10 ಮೀಟರ್. ರೇಡಿಯಸ್ ಆಫ್ ದ ಸಿಲಿಂಡ್ರಿಕಲ್ ಟ್ಯಾಂಕ್ is 10 ಮೀಟರ್. then is being filled with a wheat, cylindrical tank is filled with a wheat at the rate 314 meter cube per hour. per hour ಗೆ ನಮಗೆ ಆ ಸಿಲಿಂಡ್ರಿಕಲ್ ಟ್ಯಾಂಕ್ ಅಲ್ಲಿ ಫಿಲ್ ಆಗ್ತಿರುವಂತ ವೀಟ್ ನ ವ್ಯಾಲ್ಯೂಮ್ ಎಷ್ಟಿದೆ? 314 ಮೀಟರ್ ಕ್ಯೂಬ್ ಪರ್ ಅವರ್. ಸೊ dv by dt is equals to 314 ಮೀಟರ್ ಕ್ಯೂಬ್ ಪರ್ ಅವರ್. ಪರ್ ಅವರ್ ಆಗಿರೋದ್ರಿಂದ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದೀವಿ. ದಟ್ ಈಸ್ dv by dt is equals to 314 ಮೀಟರ್ ಕ್ಯೂಬ್ ಪರ್ ಅವರ್. ಅಂಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಅಂತ ತಕ್ಷಣ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಡೆಪ್ತ್ ಆಫ್ ದ ಇನ್ಕ್ರೀಸಿಂಗ್ ವೀಟ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ ರೇಟ್ ಮೆಜರ್ಮೆಂಟ್ಸ್ ಇಸ್ dh by dt. dh by dt ಫೈಂಡ್ ಔಟ್ ಮಾಡಬೇಕು ಅಂದ್ರೆ we have to use the formula of volume of the cylinder. Volume of the cylinder is an pi r square h. We know the value of r. We have to substitute the value of r in the given functions. That is v is equals to pi r square h is converted to v is equals to pi into 10 square into h. 10 square into h, that is v is equals to 100 pi h. 100 pi h. ನಮಗೆ ಬೇಕಾಗಿರೋದು dh by dt. We have to find out the value of dh by dt. So we have to differentiate this one with respect to t, because they are already given the value of dv by dt. So the dv by dt is equals to 314. Now substitute the value of v to the function d by dt of 100 pi h is equals to 314. Now the 100 into pi into dh by dt. Here the 100 and pi are the constant term. Take it as an outside and differentiate with respect to t. Then we get the dh by dt is equals to 314 implies dh by dt is equals to 314 divided by 100 into pi. We know the value of pi, that is dh by dt is equals to 340 divided by 100 into 3.14. 3.14 is a constant value of the pi. So 3.14 into 100 is an one more 314. So 314 divided by 314, that is dh by dt is equals to 1 meter per hour. Height of the cylindrical tank is increased when we fill up the wheat at h is equals to 1 meter per hour. 1 meter per hour ಗೆ height of the depth and height ಏನಾಗ್ತಾ ಹೋಗುತ್ತೆ, increase ಆಗ್ತಾ ಹೋಗುತ್ತೆ wheat ಗಳನ್ನ fill ಮಾಡ್ತಾ ಹೋದಾಗ. That is the final solutions for the given questions. In the next questions, yes, in these questions a car starts from P. Car starts from P at the time t is equals to 0 seconds. Time 0 seconds ಇದ್ದಾಗ car start ಆಗ್ತಾ ಇದೆ ಯಾವ ಪಾಯಿಂಟ್ ಇಂದ? From the point P, and stops at the point Q. Here the car is there at the time is at that time is equals to 0 seconds. Now the car is moved from the point P to Q, P towards to Q, and the last point is in Q. The distance x in meters covered it. Here the P and Q, between the distance is x, it is in meters, and in t seconds is covered it in t seconds. The distance can be covered in a t seconds. We don't know the value of the t. Here the t, we have to find out the value of
the time taken by it. ಅಂದ್ರೆ P ಇಂದ Q ಗೆ ಇರುವಂತ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಬೇಕಾಗಿರುವಂತಹ ಟೈಮ್ ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಟೈಮ್, rate of the time and the reach P and it to Q, and also find the distance between P and Q. We know that we don't know the distance between P and Q, and we have to find out the distance of P and Q and the time taken to cover the distance the PQ. So in these questions they are already given. In t seconds, the reach distance is x is equals to t square of 2 minus t by 3. T square of 2 minus t by 3. ಡಿಸ್ಟೆನ್ಸ್ ರೀಚ್ ಆಗ್ತಾ ಇರೋದು ಇನ್ ಟಿ ಸೆಕೆಂಡ್ಸ್ ಅಲ್ಲಿ ನಮ್ಗೆ ಇಷ್ಟು ಡಿಸ್ಟೆನ್ಸ್ ನ ರೀಚ್ ಮಾಡ್ತಾ ಇದೀವಿ. ಹಾಗಾದ್ರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಎಕ್ಸ್ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಹಾಗೆ ಟೈಮ್ ಟೇಕನ್ ಎಷ್ಟು ಟೈಮ್ ತಗೊಳ್ತಾ ಹೋಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಕೊಟ್ಟಿರುವಂತಹ ಫಂಕ್ಷನ್ಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತಿದೀವಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, dx by dt is equals to 2t minus 1 by 3. 2t minus 1 by 3. Now the dx by dt is 0 because at the beginning the time is 0. So distance ಅಲ್ಲಿ ಎಷ್ಟು ಟ್ರಾವೆಲ್ ಆಗ್ತಾ ಹೋಗುತ್ತೆ, 0 ಟ್ರಾವೆಲ್ ಆಗ್ತಾ ಇರೋದ್ರಿಂದ ರೇಟ್ ಮೆಜರ್ಮೆಂಟ್ಸ್ ಎಷ್ಟಿದೆ, dx by dt is 0. Now 2t 2 3s are 6 minus 1 divided by 3. Now now have to differentiate dx by dt is equals to product rule ಆಗಿರೋದ್ರಿಂದ ನಾವು ಇಲ್ಲಿ again differentiate ಮಾಡಬೇಕಾಗುತ್ತೆ. t square is one function and 2 minus t by 3 is another function. So differentiate first function into differentiation of second function, that is 2 minus 1 by 3 plus 2 minus t by 3 into 2t. Now the dx by dt value is 0. Now the dx by dt's value is 0. T square 6 minus 1 is an 5 divided by 3 plus 6 minus t divided by 3 into 2t. Now the divided by 3 is there, so we have to shift it to RHS side. 3 into 0 is a 0, that is 5t square plus 6 2s are 12t minus 2t into t 2t square, that is 5t square minus 2t square is a 3t square plus 12t, which is equals to 0. Now we have to find out the quadratic functions. ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಚೇಂಜಸ್ ಮಾಡ್ಕೊಂಡಾಗ ಏನಾಗ್ತಾ ಹೋಗುತ್ತೆ ಚೆಕ್ ಮಾಡ್ತಾ ಹೋಗೋಣ. Now 3t can be taken on outside. t plus 4 which is equals to 0. Either 3t equals to 0 or t minus 4 equals to 0. T equals to 0 or t is equals to 4. There is a t value ಸಿಗ್ತದೆ, time taken, travel from the to reach the P and Q. So when t is equals to 0, therefore the required time is 4 seconds, 4 minutes or 4 units. Now we have to find out the distance. Now we have to find out the distance is when t is equals to 0, when t is equals to 0, x is equals to 0 into 2 minus 0 divided by 3, that is equals to 0 ಆಗ್ತಾ ಹೋಗುತ್ತೆ. When t is equals to 4, x is equals to 4 square minus 2 minus 4 divided by 3, that is 16 into 6 minus 4 divided by 3, that is 16 into 2 divided by 3, that is 16 2s are 32 divided by 3.
That is, the distance is 32 divided by 3 meters. Therefore, the total distance is 32 divided by 3 is the final solutions. We are already find out the time, required time is 4 minutes or 4 units, and required distance is 32 divided by 3, 4 meters or 32 divided by 3 units. This is the final solutions for the given problem. And in the next class, we continued the problems of this topic, rate of change of quantity. Thank you for the sessions. Thank you.